ಪಾಸ್ಟರ್ಗೆ ಮತ್ತು ಸಭೆ ವಿಶ್ವಾಸಿಗಳೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾರೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ಪರಿಶುದ್ಧನಾದಂಥ ದೇವರೇ ಸ್ತೋತ್ರ. ಇದುವರೆಗೂ ಆರಾಧನೆಯಲ್ಲಿ ಸಾಕ್ಷಿಯಲ್ಲಿ ಅಪ್ಪ ಉತ್ತರ ಪ್ರತ್ಯುತ್ತರ ಭಾಗದಲ್ಲಿ ನೀವು ಮಹಿಮೆ ಹೊಂದಿದ್ದಕ್ಕಾಗಿ ಅಪ್ಪ ನೀನು ಕರ್ತನೆ ನಮ್ಮನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಒಂದು ಸಮಯ ನಿನ್ನ ಸಮಯವಾಗಿರುವುದರಿಂದ ನಮ್ಮನ್ನು ಸಂಪೂರ್ಣವಾಗಿ ನನ್ನ ಕರಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ನೀನೇ ಸಹಾಯಕನಾಗಿ ನಮ್ಮೊಟ್ಟಿಗೆ ಮಾತನಾಡು. ಏನು ಅಪ್ಪ ಕಲಿಬೇಕಾಗಿದೆಯೋ, ಯಾವ ರೀತಿ ನಡೆದುಕೊಳ್ಬೇಕಾಗಿದೆಯೋ ನಮಗೆ ಎಚ್ಚರಿಸಿ ನಡೆಸುವುದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಬೇಡಿ ಬಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಗೆ. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಕೀರ್ತನೆಗಳು 105ನೇ ಕೀರ್ತನೆ 1ನೇ ವಚನ ಭಾಗವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 105ನೇ ಕೀರ್ತನೆ ಅದರ 1ನೇ ವಚನ. యెహోవాకు కృతజ్ఞతాస్తుతులు చెల్లించుడి, ఆయన నామమును ప్రకటన చేయుడి, జనములలో ఆయన కార్యములను తెలియజేయుడి. ఆమేన్. ఇక్కడ వాక్యం చూస్తున్నా ಯೆಹೋವಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಹಲ್ಲೆಲೂಯಾ. ದೇವರು ಇದುವರೆಗೂ ನಮ್ಮನ್ನು ನಡೆಸಿದ್ದಾರೆ ಅಂದ್ರೆ ನಾವು ಯಾವ ರೀತಿ ಜೀವಿಸ್ಬೇಕಂತೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸ್ಬೇಕು. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ದೇವರು ಮಾಡಿದ ಮೇಲಾದ ಕಾರ್ಯಗಳು, ಮಹೋನ್ನತವಾದ ಕಾರ್ಯಗಳನ್ನ ನಾವು ನಾವಾಗಿಯೇ ಸ್ವಂತವಾಗಿ ಮಾತ್ರವೇ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೇವೆ. ಅಪ್ಪ ನನ್ನ ಜೀವನದಲ್ಲಿ ಈ ಕಾರ್ಯವನ್ನು ಮಾಡಿದ್ಯಾ, ನನಗೆ ಸ್ತೋತ್ರ ಎಂಬುದಾಗಿ. ಆದರೆ ಅದು ಮಾತ್ರವಲ್ಲದೆ ನಮ್ಮ ಸ್ವಂತದಲ್ಲಿ ಮಾತ್ರವೇ ಆರಾಧಿಸದಂತೆ ಕೃತಜ್ಞತೆ ಉಳ್ಳವರಾಗಿರೋದಂತೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಜನಾಂಗಗಳ ಮಧ್ಯದಲ್ಲಿ ಹೋಗಿ ನಾವೇನ್ ಮಾಡ್ಬೇಕಂತೆ ಆತನ ನಾಮದ ವರ್ಣನೆಯನ್ನ ನಾವು ಮಾಡಿ, ಮಹತ್ವದ ವರ್ಣನೆ ಮಾಡಿ ಆತನ ಆರಾಧಿಸಿ ಆತನಿಗೆ ಕೃತಜ್ಞತೆ ಸ್ತುತಿಯನ್ನ ಮಾಡಬೇಕು. ಯಾಕೆ ಸಭೆಯಲ್ಲಿ ಸಾಕ್ಷ್ಯ ಸಮಯ ಕೊಡ್ತಾರೆ ಅಂದ್ರೆ ಇದಕ್ಕಾಗಿ. ಸ್ವಂತವಾಗಿ ನಾವು ನಮ್ಮ ಮನೆಯಲ್ಲಿ ಏಕಾಂತವಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿದಾರೋ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅಪ್ಪ ಥ್ಯಾಂಕ್ ಯು ಜೀಸಸ್ ಎಂಬುದಾಗಿ ಹೇಳ್ತೇವೆ. ಆದ್ರೆ ಜನರ ಮಧ್ಯದಲ್ಲಿ ಬಂದು ಹೇಳ್ಬೇಕಂದ್ರೆ ಕೆಲವೊಬ್ಬರಿಗೆ ಮುಜುಗರ, ಕೆಲವೊಬ್ಬರಿಗೆ ಭಯ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ನಾಮದ ಮಹಿಮಾತ್ವವಾಗಿ ನೀವು ನಿಲ್ಲುವಾಗ ನೀವು ನಾಚಿಕೆ ಪಡಬಾರದು ಅಂತ. ಆಮೇಲೆ ಅದಕ್ಕಾಗಿ ದಾವೀದನ ಭಕ್ತರು ಯಾವಾಗಲೂ ಎಷ್ಟೋ ವರ್ಷಗಳ ಹಿಂದೆ ಬರೆದಂತ ವಾಕ್ಯ ಇಂದಿಗೂ ನಾವು ಓದಿ ಆತನ ಜೀವನದಲ್ಲಿ ದೇವರು ಏನೆಲ್ಲ ಮಹೋನ್ನತವಾದ ಕಾರ್ಯಗಳನ್ನ ಮಾಡಿದ್ರು ಈಗ ನಾವು ಧ್ಯಾನಿಸುತ್ತಾ, ಓ ದಾವೀದನ ಜೀವಿತದಲ್ಲಿ ಹೀಗೆಲ್ಲ ಮಾಡಿದ್ರ, ಆದ್ರೆ ನನ್ನ ಜೀವಿತದಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತೇವೆ. ದಾವೀದನು ಆನಾಡು ಕೀರ್ತನೆಗಳ ರೂಪದಲ್ಲಿ ಬರೆದಂತ ಆ ಕೀರ್ತನೆಗಳು ಇಂದಿಗೂ ಸಜೀವವಾಗಿದೆ. ಆಮೇಲೆ ಮುಂದಿಗೂ ಕೂಡ ಸಜೀವವಾಗುತ್ತೆ, ತಲತಲಾಂತರಕ್ಕೂ ಸಜೀವವಾಗಿರುತ್ತೆ. ದೇವರು ನಿರ್ಮಿಸಿದ ಆಕಾಶಕ್ಕೂ ಭೂಮಿ ಎಲ್ಲವೂ ನಾಶವಾಗಿ ಹೋಗ್ಬೋದೇನೋ, ಆದರೆ ನನ್ನ ಮಾತುಗಳು ಎಂದಿಗೂ ನಿಷ್ಫಲವಾಗೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದೇ ರೀತಿಯಲ್ಲಿ ಆತನ ಮಾಡಿದಂತ ಒಂದು ಒಳ್ಳೆಯ ಉಪಕಾರಗಳು ದಾವೀದನು ಅನೇಕ ಜನರ ಮಧ್ಯಕ್ಕೆ ತೋರಿಸಲಿಕ್ಕೆ ಈ ಕೀರ್ತನೆಗಳು ಒಂದು ಉಪಯೋಗಕರವಾಗಿದೆ. ಆಮೇಲೆ ನಾವು ವಾಕ್ಯದಲ್ಲಿ ನೋಡುವಾಗ ಜಕ್ಕಾಯ, ಕುಳ್ಳ ಜಕ್ಕಾಯ ಗೊತ್ತಲ್ಲ, ಗಿಡ್ಡ ಜಕ್ಕಾಯ. ಸಂಡೆ ಕ್ಲಾಸ್ ಮಕ್ಕಳಿಗೆಲ್ಲ ನಾವು ಹೇಳ್ತಾ ಇದ್ವಿ ಕುಳ್ಳ ಜಕ್ಕಾಯನ ಬಗ್ಗೆ. ಸೊ ಆ ಕುಳ್ಳ ಜಕ್ಕಾಯನ ಏನ್ ಮಾಡ್ದ, ಆತನು ಸುಂಕರಿಕಾರ, ಆತನು ಬಹಳ ಭಯಂಕರವಾಗಿ ಸುಂಕ ವಸೂಲಿಯನ್ನ ಮಾಡ್ತಾ ಇದ್ದ. ಜನರ ಮಧ್ಯೆಗೆ ಹೋಗುವಂಥದ್ದು, ಸೊ ಬೆದರಿಕೆ ಹಾಕುವಂಥದ್ದು, ಸುಂಕ ವಸೂಲಿ ಕೊಡ್ಲೇಬೇಕೆಂಬುದಾಗಿ ಹೇಳುವಂಥದ್ದು. ಈಗ ನಾವು ನೋಡ್ತಿದ್ವಿ ಬಡ್ಡಿ ವ್ಯಾಪಾರ ಮಾಡಿದ್ರು. ಹೌದಾ? ಏನ್ ಮಾಡ್ತಾರೆ ಬಡ್ಡಿ ವ್ಯಾಪಾರದವರು? ಹಣ ಏನೋ ಕೊಡ್ತಾರೆ, ಕರೆಕ್ಟ್ ಟೈಮ್ಗೆ ಬಡ್ಡಿ ಕೊಡ್ಬೇಕು, ಇಲ್ಲ ಅಂದ್ರೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈತಾರೆ. ಹೌದಾ? ಮನೆ ಖಾಲಿ ಮಾಡ್ಬೇಕಂತಾರೆ. ಇಂಥ ಪರಿಸ್ಥಿತಿಗಳು ನೋಡ್ತಾರೆ. ಅಂತ ಸಿಚುವೇಶನ್ ಅದಕ್ಕಿಂತ ಭಯಂಕರವಾಗಿದ್ದಂತ ಕುಳ್ಳ ಜಕ್ಕಾಯ. ಆದ್ರೆ ಆತನಲ್ಲಿ ಒಂದು ಆಸೆ ಉಂಟಾಗ್ತಾ ಇದೆ, ಯೇಸುವನ್ನ ನೋಡ್ಬೇಕೆಂಬುದಾಗಿ. ಯೇಸು ತನ್ನನ್ನ ತಾನು, ಕ್ರಿಸ್ತನು ತನ್ನನ್ನ ತಾನು ಜಕ್ಕಾಯನಿಗೆ ಪಡಿಸಿಕೊಂಡ್ರ ತನ್ನನ್ನು ತಾನೆಲ್ಲರೂ ನಾನು ಏಸಪ್ಪ, ನಾನು ಅದ್ಭುತಗಳನ್ನ ಮಾಡ್ತೇನೆ, ನಾನು ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಯಾವತ್ತಾದ್ರು ಜಕ್ಕಾಯನ ಬಳಿಗೆ ಪರ್ಸನಲ್ ಬಂದು ಮಾತಾಡಿದ್ದುಂಟ? ಇಲ್ಲ ಪ್ರಿಯರೇ. ಹೇಗೆ ಏಸಪ್ಪನ ಕುರಿತು ಜಕ್ಕಾಯನಿಗೆ ಗೊತ್ತಾಯ್ತು? ಆತನ ಯಾಕೆ ಆಸೆ ಪಟ್ಟ ಏಸಪ್ಪನ ನೋಡ್ಬೇಕು ಎಂಬುದಾಗಿ, ನಾನು ಯೇಸುವನ್ನ ನೋಡ್ಬೇಕು ಎಂಬುದಾಗಿ ಆಸೆ ಯಾಕೆ ಉಂಟಾಯ್ತು? ಹೇಗೆ ಯೇಸು ಎಂಬ ಹೆಸರು ಆತನಿಗೆ ಗೊತ್ತಾಯ್ತು? ಯಾವತ್ತಾರ ಆಲೋಚನೆ ಮಾಡಿದೀವಾ? ಆತನು ಆ ಸುಂಕ ವಸೂಲಿ, ನಾನು ಈ ವಾಕ್ಯವನ್ನು ಧ್ಯಾನಿಸುತ್ತಿರುವಾಗ ದೇವರು ಕೆಲವೊಂದು ವಿಚಾರಗಳನ್ನ ಒಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮುಂಚಾನೆ ನಾನು 5 ಗಂಟೆಗೆ ಧ್ಯಾನಿಸ್ತಾ ಇದ್ದೇನೆ ಈ ವಾಕ್ಯವನ್ನ. ಅನೇಕ ವಿಚಾರಗಳು, ಹೌದು ಜಕ್ಕಾಯ ಸುಂಕ
ಬೈದ್ಕೊಂಡು ಹೋಗ್ಬಿಡ್ತಿದ್ದ. ಜನರು ಆತನಿಗೆ ಶಾಪಗಳನ್ನು ಹಾಕ್ತಾ ಇದ್ರು. ಏನು ಈಗ ಮೋಸಗಾರ, ವಂಚನೆಗಾರ, ಇಷ್ಟು ಹಣ ವಸೂಲಿ ಮಾಡ್ತಾ ಇದ್ದಾನೆ, ಬಡವರ ಹತ್ರ ಇಷ್ಟು ವಸೂಲಿ ಮಾಡ್ತಾ ಇದ್ದಾನಲ್ಲ, ಈಗ ಹೇಗೆ ಉದ್ಧಾರ ಆಗ್ತಾನೆ ಎಂಬುದಾಗಿ ಶಾಪಗಳನ್ನ ಜಕ್ಕಾಯನ ಮೇಲೆ ಹಾಕ್ತಾ ಇದ್ರು. ಹೋಗ್ಲಿ ಅಂತ ಹೇಳಿ ಆತನ ಏನ್ ಮಾಡ್ತಿದ್ದ, ತಿರುಗಿ ಹೋಗ್ತಾ ಇದ್ದ, ಮತ್ತೆ ನೆಕ್ಸ್ಟ್ ಡೇ ಬರ್ತಾ ಇದ್ದ. ಈ ರೀತಿ ನಡೆಯುವಂತ ಸಂದರ್ಭದಲ್ಲಿ ಏನಾಗ್ತಿದೆ ಅಂದ್ರೆ, ಜಕ್ಕಾಯನು ಮತ್ತೆ ಆ ಪ್ರಾಂತ್ಯಕ್ಕೆ ಬಂದು ಬಡ್ಡಿ ವಸೂಲಿ ಅಂದ್ರೆ ಸುಂಕ ವಸೂಲಿ ಮಾಡ್ಬೇಕಾದ್ರೆ ಜನರನ್ನು ಬದಲಾವಣೆ ಕಾಣ್ತಾ ಇದ್ದಾರೆ. ಎಲ್ಲರೂ ಹ್ಯಾಪಿ ಆಗಿರ್ತಿದ್ದಾರೆ, ರೋಗಗಳು ವಾಸಿ ಆಗ್ತಾ ಇದ್ದಾವೆ, ಮಂಚದ ಮೇಲೆ ಮಲಗಿದವರು ಎದ್ದು ಕೂತು ನಡೆದಾಡ್ತಿದ್ದಾರೆ. ಏನು ಮೊನ್ನೆ ನೋಡ್ತೇವೆ ಮಲ್ಕೊಂಡಿದ್ರು, ಈಗ ಎದ್ದು ಓಡಾಡ್ತಿದ್ದಾರಲ್ಲ, ಹೇಗ್ ಸಾಧ್ಯ ಆಯ್ತು? ಆಗ ಯೇಸುವಿನ ಕುರಿತು ಜಕ್ಕಾಯನಿಗೆ ವಿಷಯ ತಿಳಿತು. ನಜರೇತಿನ ಯೇಸು ಈ ಪ್ರಾಂತ್ಯಕ್ಕೆ ಬಂದು ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ರೋಗಗಳನ್ನ ವಾಸಿ ಮಾಡ್ತಾ ಇದ್ದಾರೆ, ಸಮಾಧಾನ ಇಲ್ಲದವರಿಗೆ ಸಮಾಧಾನವನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ ಜಕ್ಕಾಯನಿಗೆ ತಿಳಿದ ತಕ್ಷಣ ಆತನಲ್ಲಿ ಒಂದು ಯೇಸುವ, ನಾನೇ ಒಬ್ಬ ಐಶ್ವರ್ಯವಂತ ಎಂಬುದಾಗಿ ಅನ್ಕೊಂಡೆ, ಊರಲ್ಲಿ ನನಗೆ ಒಂದು ಪ್ರಸಿದ್ಧಿ ಇರುವುದು ಎಂಬುದಾಗಿ ಅನ್ಕೊಂಡೆ, ನನ್ನ ಬಗ್ಗೆ ಎಲ್ಲರೂ ಮಾತನಾಡಬೇಕು ಎಂಬುದಾಗಿ ನಾನು ಅನ್ಕೊಂಡೆ. ಆಗ ಈಗ ನನ್ನ ಬದಲಿಗೆ ಯಾರ ಸ್ವರ ಕೇಳಿಸ್ತಾ ಇದೆ? ಯಾರ ಹೆಸರು ಕೇಳ್ತಾ ಇದೆ? ಯೇಸು ಅನ್ನುವಂತ ಹೆಸರು ಕೇಳ್ತಾ ಇದೆ. ಯಾರು ಯೇಸು? ಹೇಗಿರ್ತಾರೆ ಯೇಸು? ಏನು ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ ಯೇಸು? ಸತ್ತವನ್ನು ಬದುಕಿಸ್ತಾ ಇದ್ದಾರಂತ ಯೇಸು. ಈ ಎಲ್ಲ ಯೇಸುವಿನ ಕುರಿತು ವಾರ್ತೆಗಳನ್ನ ಕೇಳಿ ಆತನಲ್ಲಿ ಒಂದು ಆಸೆ ಉಂಟಾಯಿತು. ಅದು ನೆಗೆಟಿವ್ ಆಗಿ ಅಲ್ಲ. ಹೆರೋದನು ಕೂಡ ಯೇಸುವಿನ ಕುರಿತು ಸುದ್ದಿಯನ್ನು ಕೇಳಿದ. ಒಬ್ಬ ಲೋಕ ರಕ್ಷಕನು ಜನಿಸಿದ್ದಾನಂತೆ ಎಂಬುದಾಗಿ, ಈ ಲೋಕ ರಕ್ಷಕನು ಒಬ್ಬ ರಾಜನು ಎಂಬುದಾಗಿ ಕೇಳಿ, ಈತನ ರಾಜ ಎಲ್ಲಿ ಕಳ್ಕೊಳ್ತಾನೆ ಅಂತ ಹೇಳಿ ಅಲ್ಲಿರುವಂತ ಚಿಕ್ಕ ಮಕ್ಕಳನ್ನೆಲ್ಲ ಸಂಹಾರ ಮಾಡಿಸ್ಬೇಕು. ಇದು ನೆಗೆಟಿವ್ ಆಗಿ ನಾವು ನೋಡ್ತೇವೆ. ಆದ್ರೆ ಜಕ್ಕಾಯ ಪಾಸಿಟಿವ್ ಆಗಿ ನಾನು ಯೇಸುವನ್ನು ನೋಡ್ಬೇಕೆಂಬ ಆಸೆ ಅದರಲ್ಲಿ ಉಂಟಾಗ್ತಾ ಇದೆ. ಆತನ ಏನ್ ಮಾಡ್ದ ಗೊತ್ತಾ ಪ್ರಿಯರೇ? ಯೇಸು ಊರಿಗೆ ಬರ್ತಾ ಇದ್ದಾನೆ ಎಂಬ ಸುದ್ದಿ ಕೇಳಿ ಬಂತ ಆತನಿಗೆ. ಆ ದಿನ ಅದು ಓಡೋಡಿ ಬರ್ತಾ ಇದ್ದಾನೆ ಯೇಸುವನ್ನ ನೋಡ್ಲಿಕ್ಕೆ. ಆದ್ರೆ ಆತನಲ್ಲಿ ಒಂದು ಬಲಹೀನತೆ, ಏನು? ಕುಳ್ಳುಕಿದ್ದಾನೆ. ಅಷ್ಟು ದೊಡ್ಡ ಯೇಸುವನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಓಕೆ, ಅಷ್ಟು ದೊಡ್ಡ ಯೇಸುವನ್ನ ನೋಡ್ಬೋದು ಅಂದ್ಕೊಂಡ್ರು ಫುಲ್ಲು ಜನರ ಗುಂಪು, ಎಲ್ಲೂ ಯೇಸು ಕಾಣ್ತಾರೆ, ಎಲ್ಲಿ ನೋಡ್ತಾ ಇದ್ದಾರೆ, ಯೇಸು ಕಾಣ್ತಾ ಇಲ್ಲ. ಆತನ ಆಸೆ ನಾನು ಯೇಸುವನ್ನ ನೋಡ್ಬೇಕೆಂಬುದಾಗಿ. ಆದ್ರೆ ಆತನು ಅದು ಕೂಡ ಪೋಸ್ಟ್ಪೋನ್ ಮಾಡ್ಕೊಂಡಿಲ್ಲ. ಇವಾಗ ನಾವೇನ್ ಮಾಡ್ತೇವೆ, ರೇಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಒಂದೆರಡು ದಿನ ರೇಷನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಫುಲ್ಲು ಕ್ಯೂ ನಿಂತಿದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ನಾವೇನ್ ಮಾಡ್ಕೊಳ್ತೀವಿ, ಇವತ್ತೆಲ್ಲ ನಾಳೆ ಕೊಡ್ತಾರಂತೆ, ಬೆಳಿಗ್ಗೆ ಹೋಗಿ ನಿಂತ್ಕೊಂಡ್ಬಿಡೋಣ, ನಾಳೆ ಈಸ್ಕೊಂಡ್ ಬಂದ್ಬಿಡೋಣ, ಎಷ್ಟು ಕ್ಯೂ ಇದೆ ಅಲ್ವಾ, ಈ ಬಿಸಿಲಿಗೆ ನಿಂತ್ಕೊಳಕ್ಕಾಗುತ್ತಾ ಅಂತ ಪೋಸ್ಟ್ ಮಾಡ್ಕೊಂಡ್ಬಿಡ್ತೀವಿ ನಾಳೆಗೆ. ಹೌದಾ? ಹಾಸ್ಪಿಟಲ್ ಈಗ ತುಂಬಾ ರಶ್ ಇದೆ ಅಪ್ಪ, ಬೇಡ ನಾಳೆ ಹೋದ್ರೆ ನಾಳೆ ತೋರಿಸ್ಕೊಳ್ಳೋಣ ಅಂತ ನಾವು ನೆಕ್ಸ್ಟ್ ಡೇಗೆ ಪೋಸ್ಟ್ ಮಾಡ್ಕೊಂಡ್ವಿ. ಆದ್ರೆ ಜಕ್ಕಾಯ ಅಂತ ಮಾಡ್ಕೊಂಡಿಲ್ಲ. ಇನ್ನೊಂದ್ಸತಿ ಬರ್ತಾರಲ್ಲ ದೇವ್ರು, ಏಸು ಬರ್ತಾರಲ್ಲ, ಇನ್ನೊಂದ್ಸತಿ ನೋಡೋಣ ಬಿಡು ಆಗ ಅಂತ ಅನ್ಕೊಳ್ತಾ ಇಲ್ಲ ಜಕ್ಕಾಯ. ಆತನು ಕುಳ್ಳಕ್ಕಿದ್ರು ಕೂಡ, ಆತನು ಬಲಹೀನನಾದ್ರೂ ಕೂಡ ಆತನು ಇಲ್ಲದಂತ ಒಂದು ಆಸೆ ಏನ್ ಮಾಡ್ತಿದೆ ಅಂದ್ರೆ, ನಾನು ಯೇಸುವನ್ನ ಈ ದಿನ ನೋಡಲೇಬೇಕು. ಆಮೇಲೆ ಅಂತ ಆಸಕ್ತಿ ನಮ್ಮಲ್ಲಿ ಕೂಡ ಇದೆಯಾ ಎಂಬುದಾಗಿ ಒಂದು ಬಾರಿ ಆಲೋಚನೆ ಮಾಡೋಣ. ಜಕ್ಕಾಯನ ಯೇಸುವಿನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ತಿಳ್ಕೊಂಡ. ಆತನೇನು ಕ್ರಿಸ್ತನನ್ನು ನಂಬಿದಂತ ಮನುಷ್ಯ ಅಲ್ಲವೇ ಅಲ್ಲ, ಅರಿಯದಂತ ಮನುಷ್ಯ ಅಲ್ಲ. ಆತನು ಬಹಳ ಕಠಿಣಸ್ಥ, ಆತನು ಬಹಳ ಕ್ರೂರ. ಅಷ್ಟು ಕ್ರೂರತ್ವ ಮನಸ್ಸಿನಲ್ಲಿ ಯೇಸುವನ್ನು ನೋಡ್ಬೇಕೆಂಬ ಆಸೆ ಉಂಟಾಯಿತು. ಆತನು ಮತ್ತೆ ನೆಗ್ಲೆಕ್ಟ್ ಆಗಿದೆ, ತನ್ನ ನಿರ್ಲಕ್ಷ್ಯ ಮಾಡಿಲ್ಲ. ಅಲ್ಲೊಂದು ಸುತ್ತಮುತ್ತ ನೋಡ್ತಿದ್ದಾನೆ, ಏನ್ ಮಾಡ್ಲಿ ಅಲ್ಲೊಂದು ಮರ ಕಾಣ್ತಾ ಇದೆ. ಪ್ರಿಯರೇ, ಆ ಮರದ ಹತ್ರ ಹೋಗಿ ಹತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಮರವನ್ನ ಹತ್ತಲಿಕ್ಕೆ ಈಸಿನ? ಹೇಳಿ, ಮರವನ್ನ ಹತ್ತಲಿಕ್ಕೆ ಈಸಿನ? ನಾವು ವಾರ್ತೆಗಳನ್ನ ಕೇಳ್ತೇವೆ, ಚಿಕ್ಕ ಮಕ್ಕಳು ದೊಡ್ಡವರು ಮರವನ್ನ ಹತ್ತಿ ಕಾಲು ಜಾರಿ ಬಿದ್ದು ಮರಣಿಸಿದ್ರೆ. ಎಷ್ಟೋ ನ್ಯೂಸ್ಗಳನ್ನ ನೋಡಿದೀವಲ್ವಾ? ಕರೆಂಟ್ ಶಾಕ್ ಹೊಡೆದು ಮರ ಹತ್ತಿ ತೆಂಗಿನಕಾಯಿ ಕೀಳ್ಬೇಕಾದ್ರೆ ಕರೆಂಟ್ ಶಾಕ್ ಹೊಡೆದು ಮರಣಿಸಿದ್ದಾರೆ. ಹೌದಾ? ನಮ್ಮ ರಿಲೇಷನ್ಸ್ ಅಲ್ಲೇ ಒಬ್ರು ಹಾಗೆ ನಡೀತು. ತೆಂಗಿನಕಾಯಿ ಕೀಳ್ಲಿಕ್ಕೆ ಮರ ಹತ್ತಿದ್ರು. ಮದುವೆಯಾಗಿ ಎರಡೇ ತಿಂಗಳು ಅವರು ವ್ಯವಸಾಯ ಮಾಡಕ್ಕೆ ಮರ ಹತ್ತಿದ್ದಾರೆ. ಅಲ್ಲಿ ವೈರ್ ಇರೋದು ಗೊತ್ತಾಗಿಲ್ಲ ಅವರಿಗೆ. ತೆಂಗಿನಕಾಯಿ ಕೀಳ್ಬೇಕಾದ್ರೆ ಆ ವೈರ್ ಶಾಕ್ ಹೊಡೆದು ಮೇಲಿಂದ ಕೆಳಗೆ ಸ್ಪಾಟ್ ಮರಣಿಸಿದ್ರು. ಇಂಥ ನ್ಯೂಸ್ಗಳನ್ನ ಕೇಳುವಾಗ ಆತನು ಎಷ್ಟು ಕಷ್ಟಪಟ್ಟು, ಆತನು ಎಷ್ಟು ಇಷ್ಟದಿಂದ ದೇವರನ್ನ ನೋಡ್ಬೇಕೆಂಬ ಒಂದೇ ಒಂದು ಉದ್ದೇಶ. ಆತನು ಆಲದ ಮರ ಹೇಗಿರುತ್ತೆ, ಎಷ್ಟು ದಪ್ಪ ಇರುತ್ತೆ ಅಲ್ವಾ, ಎಷ್ಟು ದೊಡ್ಡ ಮರ ಅಲ್ಲ ಆಲದ ಮರ ಅಂದ್ರೆ. ಅಂತ ಮರವನ್ನ ಹತ್ತುತ್ತಾ ಇದ್ದಾನೆ. ಆ ಹತ್ತುವಾಗ ಆತನಿಗೆ ಗಾಯಗಳಾಗಿರ್ಬೋದು, ಆ ಕೈ ಮಾಡ್ಕೊಂಡು ಹತ್ತುವಾಗ ಬರ್ಚ್ಕೊಂಡು ಗಾಯಗಳಾಗಿರುತ್ತೆ, ಕಾಲು ಹತ್ತುವಾಗ ಗಾಯಗಳಾಗಿರ್ಬೋದೇನೋ.
ಅಷ್ಟು ನೋವಾದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಜಕ್ಕೈ ಏನ್ ಮಾಡ್ತಾ ಇದ್ದಾನೆ, ತನ್ನ ಆಸೆನ ಬಿಟ್ಟು ಕೊಟ್ಲಾಗಿಲ್ಲ. ಆಮೇಲೆ ದೇವರು ನೋಡ್ಬೇಕೆಂಬ ಆಸೆ ಆತನಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ. ಅನೇಕ ಪರಿಸ್ಥಿತಿಗಳು ಅಡ್ಡ ಬರ್ತಾ ಇದೆ, ಜನರಿದ್ದಾರೆ, ಕುಳ್ಳ ಹತ್ಲಿಕ್ಕಾಗಲ್ಲ, ಮರ ಹತ್ಲಿಕ್ಕಾಗಲ್ಲ, ಆದ್ರೂ ಕೂಡ ಅಂತೆಲ್ಲ ಪರಿಸ್ಥಿತಿಗಳಲ್ಲೂ ಅಂತೆಲ್ಲ ಶೋಧನೆ ಬಂದ್ರೂ ಕೂಡ ಆತನು ಮರವನ್ನ ಹತ್ತಿ ಆತನು ತನ್ನನ್ನು ತಾನು ನೋಡ್ಬೇಕೆಂಬುದಾಗಿ ಆ ಮರ ಹತ್ತಿದ್ರು ಕೂಡ ಇಲ್ಲಿ ನೋಡ್ತಾ ಇದ್ದಾನೆ. ಆದ್ರೆ ಆ ಆಸೆ ಇದ್ದಂತ, ಆ ಆಸೆ ಗೊತ್ತಾದಂತ ಯೇಸು ಏನ್ ಮಾಡೋದು ಗೊತ್ತಾ, ಅಷ್ಟು ಜನ ಮಧ್ಯದಿಂದ ಜಕ್ಕೈನ ಬಳಿಗೆ ಬಂದಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಜಕ್ಕೈ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ, ಯೇಸುನ ದೂರದಿಂದ ನೋಡಿದ್ರೆ ಸಾಕು ಅಂತ ಅನ್ಕೊಂಡ ಜಕ್ಕೈ. ಆದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಯೇಸುವೆ ನನ್ನ ಬಳಿಗೆ ಬರ್ತಾರೆ ಎಂಬುದಾಗಿ. ಆಮೇಲೆ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭ ನಾವು ಅನ್ಕೊಳ್ತೇವೆ ನಮ್ಮ ಪರಿಸ್ಥಿತಿಗಳಿಂದ, ಸೊ ಇದು ಹೀಗೆ ನಿರ್ಲಕ್ಷ್ಯತನ ಮಾಡ್ಬಿಡ್ತೇವೆ. ಆದ್ರೆ ನಾವು ನಿರ್ಲಕ್ಷ್ಯ ಮಾಡುವ ನಮ್ಮ ದೇವರು ನಿರ್ಲಕ್ಷ್ಯ ಮಾಡುವಂತ ದೇವರು ಅಲ್ಲವೇ ಅಲ್ಲ. ಯಾಕೆ ಕೃತಜ್ಞತೆಯಿಂದಾಗಿ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಯಾಕೆ ಜಕ್ಕೈನ ಕುರಿತು ದೇವರು ನನಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಜಕ್ಕನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಯೇಸು ಕ್ರಿಸ್ತ ನನ್ನ ಬಳಿಗೆ ಬರ್ತಾರೆ ಅಂತ, ಅದನ್ನು ಅಂದುಕೊಳ್ಳದೆ ಇರುವಂತದ್ದು ದೇವರು ಮಾಡಿದ್ದಾರೆ. ಜಕ್ಕೈನ ಬಳಿಗೆ ಬಂದು, ಜಕ್ಕೈನೇ ಹತ್ತನೇ ಇಳಿದು ಬಾ, ಇವತ್ತು ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ. ಆಮೇಲೆ ಅಲ್ಲಿರುವಂತ ಅನೇಕರು ಅನ್ಕೊಂಡು, ಈ ಸುಂಕರಿ, ಈ ಪಾಪಿಷ್ಟನ ಮನೆಗೆ ದೇವರು ಹೋಗ್ತಾ ಇದ್ದಾರ, ಈನೇನು ಮಹಾ ಘನ ಕಾರ್ಯ ಮಾಡಿದ್ದಾರೆ, ಇದನ್ನು ಒಳ್ಳೆ ಮನುಷ್ಯನೇ ಅಲ್ಲ, ಕ್ರೂರ ಮನುಷ್ಯನು, ಇಂಥ ಮನೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಮೇಲ್ತೋರಿಕೆಯನ್ನು ಮನುಷ್ಯ ನೋಡ್ತಾರೆ ಹೊರತು ಅಂತರಂಗವನ್ನು ದೇವರು ನೋಡ್ತಾರೆ. ಮೇಲ್ತೋರಿಕೆಗೆ ಮನುಷ್ಯರಿಗೆ ಆತನ ಕ್ರೂರನೇ ಆಗಿರ್ಬೋದು, ಆತನ ಕಠಿಣಸ್ಥನೇ ಆಗಿರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಆತನ ಏನಾಗಿದೆ ಗೊತ್ತಾ, ದೇವರ ನೋಡ್ಬೇಕೆಂಬ ಹಂಬಲ, ದೇವರ ನೋಡ್ಬೇಕೆಂಬ ಆಸಕ್ತಿ, ದೇವರ ನೋಡ್ಬೇಕೆಂಬ ಆ ಇಷ್ಟದಿಂದ ಆತನ ಗಾಯಗಳನ್ನಾದ್ರೂ ಮಾಡ್ಕೊಳ್ಬಲ್ಲ, ಆತನು ತನ್ನನ್ನು ಸಾಧಿಸಿಕೊಳ್ಬಲ್ಲ ಎಂಬ ಮನಸ್ಸು ದೇವರಿಗೆ ಗೊತ್ತಾಯ್ತು. ಅದಕ್ಕಾಗಿ ಅಷ್ಟು ಜನರು ಇರುವಾಗ ಅಷ್ಟು ಜನರನ್ನ ಬಿಟ್ಟು ಜಕ್ಕೈನ ಮನೆಗೆನೆ ಯಾಕೆ ಹೋದ್ರು ಗೊತ್ತಾ, ಆತನ ರಕ್ಷಿಸಲಿದ್ದಾರೆ. ಆಮೇಲೆ ಆತನ ಪಾಪಿಯಾಗಿದ್ರು ಪರವಾಗಿಲ್ಲ, ಆತನ ರಕ್ಷಿಸಬೇಕು. ಆ ವಚನವನ್ನ ಓದುವಾಗ ನಾನು ತಗ್ಸಿ ಓದಲಿಕ್ಕೆ ನನಗೆ ಸಮಯ ಇಲ್ಲ, ಅದಕ್ಕೋಸ್ಕರವೇ ಇದೆಲ್ಲವೂ ಗೊತ್ತು ಅನ್ನೋದ ವಿಚಾರಕ್ಕೆ ನಾನು ಹೇಳ್ತಾ ಇದ್ದೇನೆ. ಆ ಕೊನೆ ಮಾತಾಡುತ್ತೆ, ಈತನು ಕೂಡ ಅಬ್ರಹಾಮನ ಸಂತಾನವೇ. ಆಮೇಲೆ ಈತನು ಕೂಡ ಅಬ್ರಹಾಮನ ಸಂತಾನ ಎಂಬುದಾಗಿ. ಆತನ ಅಲ್ಲಿಗೆ ಸುಮ್ಮನೆ ಆಗಿಲ್ಲ ಪ್ರಿಯರೇ, ಕೃತಜ್ಞತೆ ಉಳ್ಳವನಾಗಿದ್ದ. ಆತನು ಮತ್ತೆ ಪ್ರಾಮಿಸ್ ಮಾಡ್ತಾ ಇದ್ದಾನೆ, ನಾನು ಅನ್ಯಾಯವಾಗಿ ಏನೇ ತೆಗೆದುಕೊಂಡು ಮತ್ತೆ 4ರಷ್ಟು ಹಿಂತಿರುಗಿ ಕೊಡುತ್ತೇನೆ. ಹಲ್ಲೆಲೂಯಾ. ಇದು ಕೃತಜ್ಞತೆ. ನಾವು ಯೇಸು ಸ್ವಾಮಿ ಹೋದ ಮೇಲೆ ಆತನು ಸರಿ ಇಷ್ಟು ಲೆಕ್ಕ ಆಗಿ ಏನೋ ಕೊಡ್ಬೇಕಲ್ಲ, ಅಲ್ಪ ಸ್ವಲ್ಪ ಕೊಡೋಣ, ನನ್ನ ತೃಪ್ತಿಗೋಸ್ಕರ ಆತನ ಅನ್ಯಾಯವಾಗಿ ತೆಗೆದುಕೊಳ್ಳಲ್ಲ, ಆತನ ತೃಪ್ತಿಗೋಸ್ಕರ ಯೇಸು ಸ್ವಾಮಿ ಆ ಮನೆಯಿಂದ ಹೋದ ಮೇಲೆ ಆತನು ನೈಟ್ ಇಟ್ಕೊಂಡು ಸ್ವಲ್ಪ ಲೆಕ್ಕಾಚಾರಗಳನ್ನ ಹಾಕೊಂಡು, ಇಷ್ಟು ದುಡ್ಡಿದೆ, ಇಷ್ಟು ಕೊಡೋಣ, 2% ಕೊಡೋಣ ಬಿಡು, ನನಗೂ ಬೇಕು ಸ್ವಲ್ಪ ಅಮೌಂಟ್ ಅಂತ ಅನ್ಕೊಂಡಿಲ್ಲ. ಆತ ಸ್ಪಾಟ್ ಆಗಿ ಆತನ ಕೃತಜ್ಞತೆ ಉಳ್ಳವನಾಗಿ 4ರಷ್ಟು ನಾನು ಕೊಡ್ತೇನೆ, ನಾನು ಇರುವಂತ ಆಸೆಯಲ್ಲಿ ಅರ್ಧ ಆಸ್ತಿನ ನಾನು ಕೊಟ್ಬಿಡ್ತೇನೆ ಎಂಬುದಾಗಿ ಆಗಿಂದ ಆಗಿನೇ ಆತನ ಕೃತಜ್ಞತೆ ಉಳ್ಳವನಾಗಿ ಆತನು ಜೀವಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅಷ್ಟು ಜನಗಳ ಮಧ್ಯದಲ್ಲಿ, ಯಾಕೆ ಜನಗಳ ಮಧ್ಯದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅಂತ ಹೇಳೋದಾದ್ರೆ, ಅದು ಒಂದು ದೇವರಿಗೆ ಮಹಿಮೆ ಬರುತ್ತೆ, ಇನ್ನೊಂದು ನಮ್ಮನ್ನು ಘನಪಡಿಸ್ತಾರೆ. ಅಲ್ಲಿವರೆಗೂ ಮನುಷ್ಯರಲ್ಲಿ ಜಕ್ಕೈಯ ಮೇಲೆ ಇದ್ದಂತಹ ಒಂದು ಅಭಿಪ್ರಾಯ ಏನು ಗೊತ್ತಾ, ಆತನು ಕ್ರೂರ, ಆತನು ಕಠಿಣಸ್ಥ, ಆತನು ಪಾಪ ಅಂತ ಅನ್ನುವಂಥ ರೀತಿಯಲ್ಲಿ ಆತನ ನೋಡಿ ಭಯ ಪಡ್ತಿದ್ರು ಕೆಲವು ಜನ. ಅಯ್ಯೋ ಜಕ್ಕೈ ಬರ್ತಿದ್ದಾರೆ ಅಂತ ಹೇಳಿ, ಇನ್ನೊಬ್ರು ಅಪ್ಪ ಜಕ್ಕೈ ಬರ್ತಿದ್ದಾರೆ ತಲೆನೋವಪ್ಪ ಅಂತ ಅನ್ಕೊಳ್ತಾ ಇದ್ರು. ಆದ್ರೆ ಯಾವಾಗ ಆತ ಯೇಸುವಿನ ಆ ರಕ್ಷಣೆಯನ್ನು ಆನಂದವನ್ನು ಅನುಭವಿಸ್ತಾ ಇದ್ದಾನೋ, ಆಗ ಅಲ್ಲಿನ ಜನರ ಮಧ್ಯದಲ್ಲಿ ಆ ಅಭಿಪ್ರಾಯಗಳೆಲ್ಲ ಬದಲಾಯಿತು. ಜಕ್ಕೈನು ಬದಲಾದ, ಆತನು ಮತ್ತೆ 4ರಷ್ಟು ಹಿಂತಿರುಗಿ ಕೊಡ್ತಾ ಇದ್ದಾನೆ. ಜಕ್ಕೈನ ಮನಸ್ಸು ಈಗ ಶುದ್ಧವಾಯಿತು, ಆತನ ಎಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ, ಆತನು ದೇವರ ಮಗನಾಗಿದ್ದಾನೆ ಎಂಬುದಾಗಿ. ಆಮೇಲೆ ಅನೇಕ ಸಂದರ್ಭದಲ್ಲಿ ಇವಾಗ ಪಾಸ್ಟರ್ ಅವರ ಮೇಲೆ ಏನೋ ಆ ಅಪೋಹಗಳು ಬರ್ತಾ ಇರುತ್ತೆ. ದೇವ್ರ ಪಾಸ್ಟರ್ ಹೇಳುವಾಗ ನಾನು ಮನಸ್ಸನ್ನ ಅನ್ಕೊಂಡೆ, ಅಪ್ಪ ನಿಮಗೆ ಸ್ತೋತ್ರ. ಮನುಷ್ಯರ ಮುಂದೆ ಅವ್ರು ಏನಾಗಿರೋ ಅದು ಅವಶ್ಯವಿಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವೇನಾಗಿದೆ ಅದು ಮಾತ್ರವೇ ಮುಖ್ಯ. ಮನುಷ್ಯರಲ್ಲ ನಮ್ಮನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂಥದ್ದು, ಮನುಷ್ಯರಲ್ಲ ನಮ್ಮನ್ನ ನೀತಿವಂತರು ಎಂಬುದಾಗಿ ಹೇಳುವಂಥದ್ದು. ಆಮೇಲೆ ದೇವರು ಮಾತ್ರವೇ. ನಮ್ಮ ಕುರಿತು ಅನೇಕ ಪ್ರಚಾರಗಳು ಮಾಡುವುದು. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ದೇವರು ಆ ಬೆಟ್ಟದ ಮೇಲೆ ವಾಕ್ಯಗಳನ್ನ ಹೇಳುವಾಗ ದೇವರು ಹೇಳ್ತಾರೆ, ನಿಮ್ಮ ಮೇಲೆ ಇಲ್ಲ
ಮಾಡಿದ್ದಾರೆ ಎಂಬುದಾಗಿ ಕೂಡ ಹೇಳ್ಬೋದು. ಹಲ್ಲೆಲೂಯಾ. ನನ್ನ ಮೇಲೆ ಅನೇಕ ಕಾರ್ಯಗಳು ಬರ್ತವೆ. ಯಾರೋ ಒಬ್ರು ಬ್ರದರ್ ಜೊತೆ ಮಾತಾಡಿದ್ರು ಕೂಡ ಅವ್ರಿಗೂ ನಮಗೂ ಸಂಬಂಧ ಇರೋ ತರ ಮಾತನಾಡ್ತಾರೆ ಮನುಷ್ಯರು. ಆದ್ರೆ ನಾವು ಬ್ರದರ್ ಜೊತೆ ಏನ್ ಮಾತನಾಡ್ತಿದ್ದೇವೆ, ವಾಕ್ಯ ಹೇಳ್ತಾ ಇದ್ದೀವಾ ಅಥವಾ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದೀವಾ ಅಥವಾ ಬುದ್ಧಿ ಮಾತು ಹೇಳ್ತಾ ಇದ್ದೀವಾ, ಅದು ಗೊತ್ತಾಗಲ್ಲ ಜನರಿಗೆ. ದೂರ ನೋಡಿ ಆ ಹುಡುಗಿ ಯಾರೋ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ, ಏನೋ ಇರ್ಬೋದು. ಇದು ಮನುಷ್ಯರ ಥಾಟ್. ಆದ್ರೆ ದೇವರಿಗೆ ನಮ್ಮ ಮನಸ್ಸು ಗೊತ್ತು ಎಷ್ಟು ಶುದ್ಧವಾಗಿದೆ ಅಂತ. ಆಮೇಲೆ ಅದಕ್ಕಾಗಿ ದೇವರು ಏನು ಅನ್ಕೊಟ್ಟು ಅದು ಮುಖ್ಯವೇ ಹೊರತು ಮನುಷ್ಯರು ಈ ತರ ಓಡುತ್ತಾರೆ, ನಾವು ತೆಗೆದು ಬಿಡ್ತಾರೆ. ಆ ರೀತಿಯ ಮನುಷ್ಯರ ಮಧ್ಯದಲ್ಲಿ ನಾವು ಜೀವಿಸಬೇಕಾಗಿರೋದು. ಅದಕ್ಕೆ ನಮ್ಮನ್ನು ಪ್ರತ್ಯೇಕಗೊಳಿಸಿದ್ದಾರೆ. ಅದಕ್ಕಾಗಿ ಏನೇ ಬಂದರೂ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಜನಾಂಗಗಳ ಮಧ್ಯದಲ್ಲಿ ಆತನ ನಾಮದ ವರ್ಣನೆ ಮಾಡಬೇಕು. ಜಕ್ಕಾಯನು ಅದೇ ಮಾಡಿದ ಪ್ರಿಯರು, ಕೃತಜ್ಞತೆಯನ್ನು ತೋರಿಸಿದ. ಆತನು ಒಬ್ಬನೇ ಕೃತಜ್ಞತೆಯನ್ನು ತೋರಿಸಿಲ್ಲ, ಜನಗಳ ಮಧ್ಯದಲ್ಲಿ ತೋರಿಸಿದಕ್ಕಾಗಿ ದೇವರ ನಾಮವು ಮಹಿಮೆ ಉಂಟಾಯಿತು. ಆತನ ಪರಿಸ್ಥಿತಿಗಳು ಬದಲಾಯಿತು. ಅಲ್ಲಿವರೆಗೂ ಇದ್ದಂತ ಆತನ ಮೇಲಿದ್ದಂತ ಅಭಿಪ್ರಾಯ ಬದಲಾಗಿ ಹೋಯಿತು. ಈಗ ಜಕ್ಕಾಯನು ಒಳ್ಳೆ ಜಕ್ಕಾಯನಾಗಿ ಮಾರ್ಪಟ್ಟಿದ್ದಾನೆ. ಈಗ ಇಂದಿಗೂ ಕೂಡ ನಾಳೆ ಮುಂದಿನ ತಲೆಯವರು ಕೂಡ ಜಕ್ಕಾಯನ ಕುರಿತು ಏನಂತ ಮಾತಾಡ್ತಾರೆ ಗೊತ್ತಾ? ಒಳ್ಳೆ ಜಕ್ಕಾಯ ಎಂಬುದಾಗಿ. ಆಮೇಲೆ ಕೆಟ್ಟ ಜಕ್ಕಾಯ ಎಂಬುದಾಗಿ ಹೇಳೋದಿಲ್ಲ. ಯಾಕಂದ್ರೆ ಅವನು ಮನ ಪರಿವರ್ತನೆ ಆಗಿದೆ, ಆತನ ಮಾನಸಾಂತರ ಉಂಟಾಗಿದೆ. ಇದೊಂದು ಕಾರ್ಯ ಅಂತ ಹೇಳೋದಾದ್ರೆ, ಈಗ ನಾನು ಧ್ಯಾನಿಸುವಾಗ ದೇವರು ಇಲ್ಲೊಂದು ಕಾರ್ಯವನ್ನು ತೋರಿಸೋದು. ಸಮರಿಯದ ಸ್ತ್ರೀ ಗೊತ್ತಲ್ವಾ? ಸೊ ಸಮರಿಯ ಸ್ತ್ರೀಗೆ ಎಷ್ಟು ಜನ ಗಂಡ ಅಂದ್ರೆ ಹಸ್ಬೆಂಡ್ಸ್ ಅಂತ ಬೈಬಲ್ ಅಲ್ಲಿ ಬರ್ತಿದೆ 5 ಜನ, ಇನ್ನೊಬ್ರು ಕೂಡ ಇದ್ದಾರೆ. ಬಟ್ ಆತನು ಕೂಡ ಗಂಡ ಅಲ್ಲ ಎಂಬುದಾಗಿ ಹೇಳ್ತಾರೆ, ಅಂದ್ರೆ 6 ಜನ. ಹಾಗಾಗಿ ಎಷ್ಟು ಹಸ್ಬೆಂಡ್ಸ್ ಗಳನ್ನ ನಂಬಿ 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 ಮೋಸ ಹೋಗ್ಬಿಟ್ಟಾರೆ ಎಂಬುದಾಗಿ ಆ ಸಮರಿಯ ಸ್ತ್ರೀ ಬಗ್ಗೆ ಮನಸ್ಸಿನ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಗಂಡಂದ್ರು ಇದ್ದಾರೆ, ಆದ್ರೆ ಎಷ್ಟು ನಂಬಿದಾಳೆ ಅವರನ್ನ. ಓ ಈತನ ಬರ್ತಿದ್ದಾನೆ, ಈತನ ಕೂಡ ನಾನು ಚೆನ್ನಾಗಿ ನೋಡ್ಕೋಬಹುದು, ನನ್ನ ಗಂಡ ಅಂತ ಆಕೆ ಅಂದ್ಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ಬರ್ತಾನೆ, ಈತನ ನನ್ನ ಗಂಡ, ಅದನ್ನ ಪ್ರೀತಿ ಮಾಡ್ತಾನೆ ನನ್ನನ್ನ ಎಂಬುದಾಗಿ ಆಕೆ ಅನ್ಕೊಳ್ತಾ ಇದ್ದಾಳೆ. ಇದು ಒಬ್ರಲ್ಲ, ಇಬ್ರಲ್ಲ, 3 ಜನ 4 ಜನ ಅದನ್ನ ಹೋಪ್ ಇಟ್ಕೊಳ್ತಾ ಇದ್ದಾಳೆ, ಈತನ ನನ್ನ ಗಂಡ. ಈ ರೀತಿಯ ಭಯಂಕರವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತದೆ ಆಕೆ ಜೀವನ. ನಂಬಿ ಮೋಸ ಮಾಡ್ತಾ ಇದ್ದಾರೆ ಆಕೆಯನ್ನು. ಪ್ರೀತಿಸಿದ್ರೆ ಅಂತ ಹೇಳ್ತಾರೆ, ಉಪಯೋಗಿಸಿಕೊಂಡು ಬಿಟ್ಟು ಬಿಡ್ತಾ ಇದ್ದಾರೆ ಆಕೆನ. ಆಕೆ ಮನಸ್ಸನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ ಪ್ರಿಯರೇ. ಆ ಊರಿನ ಜನ ಆಕೆ ನಡೆದುಕೊಳ್ಳುವಂತ ನೋಡಿ ಛೀ ವ್ಯಭಿಚಾರಿ ಅಂತ ಹೇಳಿ ಯಾವ ಒಬ್ಬ ಮನುಷ್ಯರು ಕೂಡ ಆಕೆಯೊಟ್ಟಿಗೆ ಮಾತನಾಡ್ತಾ ಇಲ್ಲ. ಆಕೆ ಗಂಡಂದ್ರು ಇದ್ರು ಕೂಡ ಗಂಡನು ಇಲ್ಲದೆ ಇರುವಂತ ಪರಿಸ್ಥಿತಿ, ಎಲ್ಲರೂ ಇದ್ರು ಕೂಡ ಯಾರು ಇಲ್ಲದಂತ ಒಂದು ಪರಿಸ್ಥಿತಿ. ನಾನು ವಾಕ್ಯವನ್ನು ಧ್ಯಾನಿಸುವಾಗ ಬಹಳ ನೋವಾಗ್ತಾ ಇತ್ತು. ಮೇಲ್ತೋರಿಕೆಗೆ ಆಕೆ ವ್ಯಭಿಚಾರಿಗಳಾಗಿ ಹೇಳ್ತಾ ಇರೋದು ಆಕೆ ಮನಸ್ಸು ನೋಡ್ತಾ ಇದೆಯಲ್ಲ, ಆಕೆ ಎಷ್ಟು ನೊಂದಿ ಹೋಗ್ತಾ ಇದ್ದಾಳೋ, ಎಷ್ಟು ಆಕೆ ಇನ್ನೊಬ್ಬರಿಗೆ ತನ್ನ ಮನಸ್ಸಿನ ಪರಿಸ್ಥಿತಿ ಹೇಳ್ಕೊಳ್ಬೇಕು ಎಂಬುದಾಗಿ ಅನ್ಕೊಂಡು ಕೂಡ ಆಕೆ ಗಂಡ ಇಲ್ಲ, ಅಮ್ಮ ತಂದೆ ತಾಯಿ ಯಾರು ಇಲ್ಲ. ಊರ ಯಾರು ಸ್ನೇಹಿತರ ಹೇಳ್ಕೊಳ್ಳೋಣ ಅಂದ್ರೆ ಅವ್ರು ಚಿಕ್ ಅಂತ ದೂರ ಹೋಗ್ತಾರೆ. ಆಕೆ ನೀರು ತರಲಿಕ್ಕೆ ಹೊರಗೆ ಬಂದ್ರು ಕೂಡ ಆ ಊರವರೆಲ್ಲ ಒಳ ಹೋಗ್ಬಿಡ್ತಾರಂತೆ. ಅದಕ್ಕಾಗಿ ಆಕೆ ಏನ್ ಮಾಡ್ತಿದ್ರು ಗೊತ್ತಾ? ಮಧ್ಯಾಹ್ನದಲ್ಲಿ ಆಕೆ ಬೆಂಕಿ ತಗೊಂಡು ಬಂದು ಆ ಬಾಗಿಲಲ್ಲಿ ನೀರು ಸೇರ್ಕೊಂಡು ಹೋಗ್ತಾರೆ. ಅಂತ ಒಬ್ಬಂಟಿಯ ಸ್ಥಿತಿ ಆಕೆ. ಅದಕ್ಕಾಗಿ ಆಕೆಯನ್ನು ಹುಡುಕಿಕೊಂಡು ಯಾರು ಬಂದ್ರು? ನಜರೇತಿನ ಯೇಸು ಬಂದರು. ಆಕೆ ಮನಸ್ಸನ್ನ ತಿಳಿದಂತ ನಜರೇತಿನ ಯೇಸು, ಆಕೆ ನೋವನ್ನು ತಿಳಿದಂತ, ಆಕೆ ವೇದನೆಯನ್ನು ತಿಳಿದಂತ ನಜರೇತಿನ ಯೇಸು ಆಕೆಯನ್ನೇ ಹುಡುಕಿಕೊಂಡು ಆ ಬಾವಿ ಹತ್ರ ಬರ್ತಾ ಇದ್ದಾನೆ. ಆಕೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ. ಊರವ್ರು ಮಾತಾಡ್ತಾ ಇಲ್ಲ, ಇದ್ದವ್ರು ಕೂಡ ಮಾತಾಡ್ತಾ ಇಲ್ಲ. ತಿಂತಿದ್ಯಾ, ಚೆನ್ನಾಗಿದ್ಯಾ, ಆರೋಗ್ಯವಾಗಿದ್ಯಾ ಅಂತ ಕೇಳೋರು ಒಬ್ರು ಕೂಡ ಇಲ್ಲ. ಅಂತ ಸ್ಥಿತಿಯಲ್ಲಿದ್ದಂತ ಸಮರಿಯ ಸ್ತ್ರೀಯನ್ನು ಹುಡುಕೊಂಡು ಯೇಸು ಕ್ರಿಸ್ತನ ಹತ್ರ, ಆದ್ರೂ ಧೈರ್ಯವಾಗಿ ಮಾತಾಡೋದು ಯೇಸು ಕ್ರಿಸ್ತನ ಹತ್ರ. ಆದ್ರೆ ಕೊನೆಯದಾಗಿ ಆತನ ನಿಜವಾದ ಮೆಸ್ಸಯ್ಯನು ಎಂಬುದಾಗಿ ತಿಳಿದ ನಂತರ ಅವ್ರ ರೂಮ್ ಒಳಗೆ ಹೋಗಿ, ಅಯ್ಯೋ ನನಗೆ ಮೆಸ್ಸಯ್ಯನು ಸಿಕ್ಕಿದ್ರು, ನಾನು ದೇವರ ಸ್ತುತಿಸ್ತೇನೆ ಎಂಬುದಾಗಿ ಆತನು ಆಕೆ ಹೋಗಿ ರೂಮಲ್ಲಿ ಅಡಗಿಕೊಂಡು ಸ್ತೋತ್ರ ಮಾಡಿಲ್ಲ. ಬದಲಾಗಿ ಆಕೆಯ ಸಾಕ್ಷಿ ಭಯಂಕರವಾಗಿತ್ತು. ಆಕೆಯ ಸಾಕ್ಷಿ ಊರನ್ನೆಲ್ಲ ಕೆಟ್ಟದಾಗಿತ್ತು. ಯಾರು ಆಕೆನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅಸಹಿಸಿಕೊಳ್ತಾ ಇದ್ರು, ಮಾತನಾಡ್ತಿಲ್ಲ, ಛೀ ಅನ್ಕೊಳ್ತಾ ಇದ್ರು. ಅಂತ ಜನರ ಮುಂದೆಯೇ ಹೋಗಿ ನನಗೆ ಮೆಸ್ಸಯ್ಯನು ಸಿಕ್ಕಿದ್ದಾನೆ ಎಂಬುದಾಗಿ ಊರಿಗೆ ಸಾರಿ ಅವರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ನಮಗೆ ಯಾರಾದ್ರೂ ಏನಾದ್ರು ಅಂದ್ರೆ ಮತ್ತೆ ಅವ್ರ ಹತ್ರ ಹೋಗಿ ಮಾತನಾಡಕ್ಕೆ ಇಷ್ಟಪಡ್ತೇವಾ? ಅಂದ್ರೆ ಆ ಊರವರೆಲ್ಲ ಛೀ ಛೀ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆ ಆಂಟಿ ಜೊತೆ ಮಾತಾಡಬೇಡ ಅಂದ ತಕ್ಷಣ ಮಕ್ಕಳೆಲ್ಲ ಓಡೋಗ್ತಾ ಇದ್ರು. ಯಾರು ಇಲ್ಲ
ಸಾಕ್ಷಿ ಇದ್ದಂತ ಆ ಸಮರಿಯ ಸ್ತ್ರೀ ಮೆಸ್ಸೆಯನ್ನು ಸಿಕ್ಕಿದ ತಕ್ಷಣವೇ ಅದನ್ನೆಲ್ಲ ಯೋಚನೆ ಮಾಡಿಲ್ಲ. ಆಕೆ ಓಡೋಗಿ ಜನರ ಮಧ್ಯದಲ್ಲಿ ನನಗೆ ಮೆಸ್ಸೆಯನ್ನು ಸಿಕ್ಕಿದನು ಎಂಬುದಾಗಿ ಸಾಕ್ಷಿಯಾಗಿ ಬಂದು ಹೇಳ್ತಾರೆ. ಹಾಲೆಲೂಯಾ. ಎಲ್ಲರೂ ಚಪ್ಪಲಿ ತಟ್ಟು ದೇವರು ನಾವು ಮಹಿಮೆಪಡಿಸೋಣ. ನಮ್ಮ ಪರಿಸ್ಥಿತಿ ಅನೇಕ ಜನರ ಮುಂದೆ ಕೆಟ್ಟ ಸಾಕ್ಷಿ ಆಗಿರ್ಬೋದು. ಅದು ದೇವರಿಗೆ ತಿಳಿಸಿಕೊಡ್ತೇವೆ. ಏನ್ ಗೊತ್ತಾ, ನಾವು ನಿನ್ನ ಉನ್ನತಿಗೆ ತರುವಾಗ, ನಾವು ನಿನ್ನ ಜೀವಿತದಲ್ಲಿ ಮೇಲಾದ ಕಾರ್ಯವನ್ನು ಮಾಡುವಾಗ ಜನರ ಮಧ್ಯದಲ್ಲಿ ಹೋಗಿ ಸಾಕ್ಷಿಯಾಗಿ ನಿಂತ್ಕೊಳ್ಬೇಕಿಲ್ಲ. ಆಮೇಲೆ ಅಲ್ಲಿ ಕೃತಜ್ಞತೆ ಉಳ್ಳವಳಾಗಿ ಸಮರಿಯ ಸ್ತ್ರೀಯನ್ನು ನೋಡ್ತಾ ಇದ್ದೇವೆ. ಜನರ ಮಧ್ಯದಲ್ಲಿ ಹೋಗಿ ಕೃತಜ್ಞತೆಯಾಗಿ ಆಕೆ ದೇವರ ನಾವು ಗಣಪಡಿಸೋಣ. ಆಗ ಆಕೆ ಸಾಕ್ಷಿ ಏನಾಯ್ತು? ಅಲ್ಲಿವರೆಗೂ ಇದ್ದಂತ ಸಾಕ್ಷಿ ಏನು? ಕೆಟ್ಟವಳು, ಇಷ್ಟು ಜನರ ಗಂಡನ ಜೊತೆ ಆಕೆ ಇದ್ದಾಳೆ, ಆಕೆ ವ್ಯಭಿಚಾರಿ ಅನ್ನುವಂತ ಒಂದು ಸಾಕ್ಷಿ ಇತ್ತು. ಹೌದಲ್ವಾ? ಏಸು ಸಿಕ್ಕಿದ ನಂತರ, ಏಸು ಮೆಸ್ಸೇನೆಂಬುದಾಗಿ ಗೊತ್ತ ನಂತರ ಸಾಕ್ಷಿಯೇ ಬದಲಾಯಿತು. ಯಾರು ಆಕೆಯೊಟ್ಟಿಗೆ ಮಾತನಾಡಬಾರ್ದು ಅನ್ಕೊಂಡ್ರೋ, ಛೀ ಅಂತಿದ್ರು, ಅವರೇ ಆಕೆಯೊಟ್ಟಿಗೆ ಬಂದು ದೇವರನ್ನ ಅವರ ನೆನಪಡಿಸ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ ಅಂತ ಉನ್ನತವಾದ ಸಾಕ್ಷಿಯನ್ನು ದೇವರು ನಿಲ್ಲಿಸ್ತಾರೆ. ನನ್ನ ನಿನ್ನ ಜೀವನದಲ್ಲಿ ಅನೇಕ ಮೇಲುಗಳನ್ನು ಮಾಡಿದ್ದಾರೆ. ಕೆಲವೊಂದು ಪರ್ಸನಲ್ ಆಗಿ ಮಾಡಿರ್ಬೋದು, ನಮಗೆ ವೈಯಕ್ತಿಕವಾಗಿ ಕೆಲವೊಂದು ಮಾಡಿರ್ಬೋದು. ನಮ್ಮ ಜೀವನದಲ್ಲಿ ಕೆಲವೊಂದು ಶೋಧನೆಗಳೆಲ್ಲ ದೇವರನ್ನ ಬಿಡಿಸಿರ್ಬೋದು. ಅದೇ ಈ ದಿನ ದೇವರು ಹೇಳ್ತಾ ಇದ್ದಾರೆ, ಜನಾಂಗಗಳ ಮಧ್ಯದಲ್ಲಿ ನೀವು ಹೋಗಿ ಆತನ ನಾಮವನ್ನು ಘನಪಡಿಸಿರುವುದಾಗಿ. ಅದೇ 1ನೇ ವಾಕ್ಯ 3ನೇ ಭಾಗವನ್ನು ನೋಡುವಾಗ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಆಮೇಲೆ ನಿಜವಾಗಿ ನಾವು ಪ್ರಸಿದ್ಧಪಡಿಸ್ತಾ ಇದ್ದೇವಾ? ಆತನು ಮಾಡಿದ ಕೃತ್ಯಗಳನ್ನು ನಾನು ಅಕ್ಕಪಕ್ಕ ಮನೆಯವರಿಗೆ ಹೇಳ್ತಾ ಇದ್ದೇವಾ? ಆತನು ಮಾಡಿದ ಕೃತ್ಯಗಳು, ಮೇಲಾದ ಕಾರ್ಯಗಳನ್ನ ನಮ್ಮ ಸಹೋದರ, ನಮ್ಮ ಸ್ನೇಹಿತರಿಗೆ ಹಂಚಿಕೊಳ್ತಾ ಇದ್ದೇವಾ? ಆತನು ಮಾಡ್ತಾ ಇದ್ದ ಕಾರ್ಯಗಳನ್ನ ನಮ್ಮ ಫ್ರೆಂಡ್ಸ್ಗಳ ಮಧ್ಯೆ, ಕಾಲೇಜ್ ಹೋಗ್ತಾ ಇರ್ತೇವೆ, ಫ್ರೆಂಡ್ಸ್ಗಳ ಮಧ್ಯೆ ಹೇಳ್ತಾ ಇದ್ದೇವಾ? ಒಂದು ಬಾರಿ ಆಲೋಚನೆ ಮಾಡೋಣ. ಯಾಕೆ ದೇವರು ಬದುಕಿಸ್ತಾ ಇದ್ದಾರೆ? ಆತನ ಸ್ತುತಿಸ್ಲಿಕ್ಕೆ. ಅಂಕಲ್ ಅವರು ಹೇಳೋದು, ಯಾಕೆ ನಾವು ಬದುಕಿದ್ದೇವೆ? ಆತನ ಸ್ತುತಿಸ್ಲಿಕ್ಕೆ, ಆತನ ಕೊಂಡಾಡಲಿಕ್ಕೆ, ದೇವರಿಗೆ ಸನ್ನಿಧಾನಕ್ಕೆ ಬನ್ನಿ. ಈ ದಿನ ಮಾತ್ರ ದೇವರನ್ನ ಆರಾಧಿಸುವುದಲ್ಲ, ನಮ್ಮ ಉಸಿರುಗಿರೋವರೆಗೂ ದೇವರನ್ನ ಆರಾಧಿಸುವಂತವರಾಗಿರ್ಬೇಕು, ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆಮೇಲೆ ಅದೇ ದೇವರು ಹೇಳ್ತಾ ಇದ್ದಾರೆ, ಜನಾಂಗಗಳ ಮಧ್ಯದಲ್ಲಿ ಹೋಗ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟು ನಾವು ಹೋಗ್ಬೇಕು. ಅವ್ರು ಏನ್ ಅನ್ಕೊಳ್ತಾರೋ ವಾಟ್ ಎವರ್, ಅದು ನಮಗೆ ಬೇಕಾಗಿಲ್ಲ. ಅಯ್ಯೋ, ನಾವು ಯೇಸು ಸ್ವಾಮಿ ಬಗ್ಗೆ ಹೇಳ್ಕೊಂಡ್ರೆ ನಮ್ಮನ್ನ ಚೀಪ್ ಆಗಿ ನೋಡ್ತಾರೇನೋ. ನನ್ನ ಸ್ನೇಹಿತರೊಟ್ಟಿಗೆ ಮಾತಾಡೋದು ನನಗೂ ಅಂತ ಅಭಿಪ್ರಾಯ ಇತ್ತು. ನಾನು ಡಿಗ್ರಿ ಕಾಲೇಜ್ ಓದ್ಬೇಕಾದ್ರೆ ನನಗೆ ಆ ಅಭಿಪ್ರಾಯ ಇತ್ತು ಪ್ರಿಯರೇ. ಆಮೇಲೆ ಒಂದು ಕಾಲೇಜ್ ದೊಡ್ಡ 2,000 ಸ್ಟೂಡೆಂಟ್ಸ್ಗಳ ಮಧ್ಯದಲ್ಲಿ ನಾನು ಆಗಾಗ ಸ್ಮಾಲ್ ಸಾಂಗ್ಸ್ಗಳನ್ನ ಹಾಡ್ತಾ ಇದ್ದೆ ಕಾಲೇಜಲ್ಲಿ ಇರ್ಬೇಕಾದ್ರೆ. ಆಗ ನನಗೆ 2,000 ಮತ್ತೆ ಇವರು ಬೊಮ್ಮಾಯಿ ಬಸವರಾಜ್ ಗೊತ್ತಲ್ವಾ, ಅವರು ಕಾಲೇಜ್ಗೆ ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅವರ ಮುಂದೆ 2,000 ಸ್ಟೂಡೆಂಟ್ಸ್ಗಳು ಅವರ ಮುಂದೆ ನನಗೆ ಹಾಡನ್ನು ಹಾಡಲಿಕ್ಕೆ ಹೇಳಿದ್ರು. ಅಲ್ಲೇ ದೀಪಾರಾಧನೆ ಮಾಡ್ಬೇಕಮ್ಮ, ಅವ್ರು ಬರ್ತಾರೆ ಹಾಡನ್ನ. ನಾ ಯಾವ ಹಾಡಾಡ್ದೆ ಗೊತ್ತಾ? ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಆರಾಧನೆ. ಈ ಹಾಡನ್ನ ಕಾಲೇಜಲ್ಲಿ 2,000 ಸ್ಟೂಡೆಂಟ್ಸ್ಗಳ ಮುಂದೆ, ಅಂತ ದೊಡ್ಡ ಕಾಲೇಜ್ ಪ್ರಿನ್ಸಿಪಲ್ಸ್ ಎಲ್ಲರ ಮುಂದೆ ನಾನು ಹಾಡಾಡಿದ್ದೀನಿ. ಆಮೇಲೆ ದೇವರು ಹಚ್ಚೇವು ಕನ್ನಡ ದೀಪ, ನಿಮಗೆ ಗೊತ್ತಿರುತ್ತೆ, ಆ ಹಾಡನ್ನ ಹಾಡಿ ಅಂತ ಹೇಳಿದ್ರು. ಇಲ್ಲ ಮ್ಯಾಮ್, ನಾನು ಹಾಡೋದಿಲ್ಲ, ನಾನು ಹಾಡೋದು ನನ್ನ ಕ್ರಿಸ್ತನಿಗಾಗಿ ಮಾತ್ರವೇ ಹಾಡ್ತೇನೆ. ನನಗೆ ಅವಕಾಶ ದೇವರು ಕೊಟ್ಟಿದ್ದಾರೆ, ನಾನು ಹಾಡು ಸರಿಯಮ್ಮ, ನಿನಗೆ ಇಷ್ಟ ಆಗಿರುವಂತ ಹಾಡು ಹಾಡು. ಇದು 1 ಟೈಮ್ ಅಲ್ಲ, 3-4 ಟೈಮ್ಸ್ ಆಗಿದೆ. ಆಗಿ ಕೊನೆಗೆ ಮತ್ತೆ ಆ ಒಂದು ಉನ್ನತವಾದಂಥ ಒಂದು ಫಂಕ್ಷನ್ಗೆ, ಗ್ರಾಜುಯೇಷನ್ ಫಂಕ್ಷನ್ಗೆ ನನ್ನ ಹಾಡನ್ನು ಹಾಡುವಾಗ ಎಲ್ಲರೂ ಇಷ್ಟಪಟ್ಟರು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ನಾವು ಎಲ್ಲಿರ್ಬೇಕನ್ನೋ ದೇವರ ನಾಮವನ್ನು ಘನಪಡಿಸ್ಬೇಕು. ಆಮೇಲೆ ಅದೇ ದೇವರು ಇಷ್ಟಪಡ್ತಾ ಇದ್ದಾರೆ. ದೇವರ ವಾಕ್ಯವನ್ನು ಆಶ್ರಯಿಸಿ ದೇವರು ನಮಗೆ ಹೇಳ್ತಾರೆ, ಕೃತಜ್ಞತೆ ಉಳ್ಳವರಾಗಿ ಇರಬೇಕು ಅಂತ ನಿಟ್ಟಿನಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ, ಬಲಪಡಿಸಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಕೃತಜ್ಞತೆ ಉಳ್ಳವರಾಗಿರ್ಬೇಕಪ್ಪ. ಎಲ್ಲಿದ್ರು ಹೇಗಿದ್ರು ನಾನು ನಿನಗಾಗಿ ಜೀವಿಸಬೇಕೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಒಪ್ಪಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರ ಸ್ತೋತ್ರ ಅಪ್ಪ. ಎಲ್ಲ ಜನರ ಮಧ್ಯದಲ್ಲಿ ನನ್ನ ನಾಮವನ್ನು ವರ್ಣಿಸಬೇಕು, ನನ್ನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಬೇಕೆಂಬ ರೀತಿಯಲ್ಲಿ ಅಪ್ಪ, ನಾವೆಲ್ಲಿದ್ರು ಹೇಗಿದ್ರು, ಎಷ್ಟು ಜನರ ಮಧ್ಯದಲ್ಲಿದ್ರು, ಎಂಥ ಸಾಕ್ಷಿ ಉಳ್ಳವರಾಗಿದ್ರು ಕರ್ತನೆ, ಜಕ್ಕಾಯ ರೀತಿಯಲ್ಲಿ, ಸಮಾಜದ ರೀತಿಯಲ್ಲಿ ಇನ್ನೂ ಅನೇಕರಿದ್ದಾರಪ್ಪ. ಅವರ ರೀತಿಯಲ್ಲಿ ನಾವು ನಿನ್ನ ನಾಮವನ್ನು ಘನಪಡಿಸುವಂಥ ಮಕ್ಕಳಾಗಿರುವಂತೆ ಕೃಪೆ ಮಾಡಿಕೊಡು. ಇರುವಂಥ ಪ್ರತಿಯೊಬ್ಬರನ್ನ ಆಶ್ರಯಿಸಿ ಬಲಪಡಿಸು. ಮುಂದೆ ನಡೆಯುವಂಥ ಒಂದು ವಾಕ್ಯ ಭಾಗವನ್ನು ಕೂಡ ನಿಮಗೆ ಒಪ್ಪಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವಗಳ ಪರಲೋಕದ ತಂದೆಯೇ, ಆಮೆನ್.
స్తోత్రం.